ಎಸ್ ಸರ್ ಫಾಲೋ ಅಪ್ ಅಲ್ಲಿ ಇದೀನಿ ಸರ್. 100% ದೇ ವಿಲ್ ಅಕ್ಸೆಪ್ಟ್ ಅವರ್ ಡೀಲ್ ಸರ್. ಐ ಆಮ್ ಶೋರ್ ಸರ್. ಒಂದೇ ನಿಮಿಷ ಮೇಲ್ ಮಾಡ್ಬಿಡ್ತೀನಿ. ಇವತ್ತು ನಾವು ಧೈರ್ಯ ಮಾಡಿ ಗ್ರೀನ್ ರೈಡ್ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡ್ಬಿಟ್ರೆ ಫ್ಯೂಚರ್ ಅಲ್ಲಿ ಎಲ್ಲ ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ಆಟೋ, ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್, ಎಲೆಕ್ಟ್ರಿಕ್ ಬಸ್ಸು, ಹಂಗೆ ಇನ್ನೊಂದು 10 years ಅಲ್ಲಿ ಹಾರೋ ತಿನ್ಬೇಕಾಗುತ್ತೆ. ನನ್ನ ನೋಡ್ ಕಲಿ. 20 ವರ್ಷದಿಂದ ಒಂದ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀನಿ. 10 ದೇಶಗಳನ್ನ ಸುತ್ತಾಡಿದ್ದೀನಿ. ಸುಮ್ನೆ ಈ ಬಿಸ್ನೆಸ್ ಪ್ಲಾನ್ ಎಲ್ಲ ಬಿಟ್ಟು ಕೆಲಸ ಮಾಡಿ ಸಂಬಳ ತಗೊಂಬರೋದನ್ನ ಕಲಿ. ಬಿಸ್ನೆಸ್ ಮಾಡ್ತಾನಂತೆ ಬಿಸ್ನೆಸ್. ಸರ್ ಮೇಲ್ ಕಳ್ಸಿದೀನಿ ಸರ್. ಸರ್ ಈ ಪ್ರಾಜೆಕ್ಟ್ ಆದ್ಮೇಲಾದ್ರೂ ಹೈಕ್ ಸಿಗ್ಬೋದಲ್ವಾ ಸರ್? ಸರ್ ನೋಡು, ಈ ಹೈಕ್ ಟೆನ್ಷನ್ ಎಲ್ಲ ಬಿಡು. ನಿನ್ ಥಾಟ್ಸ್ ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡು. ನನ್ ಸಪೋರ್ಟ್ ಇದೆ. ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ 10 ದೇಶ ಸುತ್ತಬಹುದು. ಅದೇ ಸ್ವಂತ ಬಿಸ್ನೆಸ್ ಇದ್ರೆ ಖುಷಿಯಾಗಿ 100 ದೇಶ ಸುತ್ತಬಹುದು. ನಾನು ಎಲ್ಲಾ ಸೇವಿಂಗ್ಸು ನಿಂಗೆ ಕೊಡ್ತೀನೋ. ಅದು ಸಾಕಾಗ್ಲಿಲ್ಲ ಅಂದ್ರೆ ನಾನ್ ಗೋಲ್ಡನ್ನು ತಗೊಳ್ಳೋ. ನಿಮ್ ಬಿಸ್ನೆಸ್ ಸಕ್ಸಸ್ ಆಗೋವರೆಗೂ ಮನೆ ಜವಾಬ್ದಾರಿ ನಂದು. ಅದೆಲ್ಲ ಈಗ ತುಂಬಾ ಕಷ್ಟ. ಹೆಚ್ಚಿನ ಬಂಡವಾಳ ಬೇಕು, ಟೆಕ್ನಿಕಲ್ ಸಪೋರ್ಟ್ ಬೇಕು, ಒಳ್ಳೆ ಗೈಡ್ಲೈನ್ಸ್ ಬೇಕು. ಅದೆಲ್ಲ ಹೇಗ್ ಸಾಧ್ಯ? 100% ಸಾಧ್ಯ. ನಿಮ್ಮಂತ ಯುವಕರ ನನಸು ಮಾಡೋದಕ್ಕೆ ಒಬ್ಬರು ಬರ್ತಾ ಇದ್ದಾರೆ. ಚೇಸ್ ಯೋರ್ ಡ್ರೀಮ್. ಹೊಸ ಬಿಸ್ನೆಸ್ ಐಡಿಯಾಸ್ಗೆ ಸಕ್ಸಸ್ ಅನ್ನೋ ರೋಡ್ ಮ್ಯಾಪ್ ಹಾಕ್ತಿದ್ದಾರೆ. ಸ್ಟಾರ್ಟ್ ಯೋರ್ ಬಿಸ್ನೆಸ್. ಯಂಗ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆಗ್ಲಿ ಅಂತ ಟೆಕ್ನಿಕಲ್ ಗೈಡ್ಲೈನ್ಸ್ ಜೊತೆ ಸಕ್ಸಸ್ ಟಿಪ್ಸ್ ಕೂಡ ಕೊಡ್ತಿದ್ದಾರೆ. ಅಚೀವ್ ಯೋರ್ ಗೋಲ್ಸ್. ಹೌದಾ? ಇದೆಲ್ಲ ನಿಜನಾ? ಎಸ್. It's no more business imagination. It's business revolution. ಈ KK ಬಿಸ್ನೆಸ್ ಟಾಕ್ ಅನ್ನೋದು ಒಂದು ಟಾಕ್ ಶೋನ. ಮತ್ತೆ ಈ ತರ ಐಡಿಯಾ KK ನಿಮಗೆ ಹೇಗೆ ಬಂತು? I'm entrepreneur, so I know the struggling period of my journey for last 9 years. ಕರ್ನಾಟಕದಲ್ಲಿ ಎಸ್ಪೆಷಲಿ ಮೀಡಿಯಾ ಇಂಡಸ್ಟ್ರಿಲಿ ಎಲ್ಲಕ್ಕೂ ಒಂದೊಂದು ಶೋ ಇದೆ. ಡಾನ್ಸ್ಗಿದೆ, ಸಿಂಗಿಂಗ್ ಇದೆ, ಆ್ಯಕ್ಟಿಂಗಿಗಿದೆ, ಗಾಸಿಪ್ ಶೋ ಥರ ಒಂದು ಶೋ ತುಂಬ ಇದ್ದಾವೆ. ಬಟ್ ಬಿಸ್ನೆಸ್ಸು ಆಂಟರ್ಪ್ರನರು ಅಂತ ಬಂದಾಗ ನನಗೇನು ಕಾಣಿಸ್ಲಿಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅವಾಗ ಅನ್ನಿಸ್ತು, ಓಕೆ ಆಲ್ರೆಡಿ ಪಾಡ್ಕಾಸ್ಟು ಅದು ಇದು ನಡೀತಾ ಇದೆ ಯೂಟ್ಯೂಬು ಡಿಜಿಟಲಲ್ಲಿ. ಬಟ್ ಈ ಮೀಡಿಯಾ ಅನ್ನೋ ಒಂದು ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಟಾಕ್ ಶೋ ಆಗಲಿ ಅಥವಾ ಬಿಸ್ನೆಸ್ ಶೋ ಆಗಲಿ ಬಂದಿಲ್ಲ. ಸೊ ಇದು ವರ್ಕೌಟ್ ಆಗುತ್ತೆ, ಬಿಕಾಸ್ ಕರ್ನಾಟಕ ಬೀಯಿಂಗ್ ಹಬ್ ಆಫ್ ಆಲ್ ಆಂಟರ್ಪ್ರನರ್ಸ್ ಅಂತ. ಸೊ ಆ ಥರ ಐಡಿಯಾ ಬಂದು ವಿ ಸ್ಟಾರ್ಟೆಡ್. ಸೊ ಒಂದು 2 years ಆಯಿತು ಐಡಿಯಾ ಬಂದು. ವಿ ಡಿಡ್ ಲಾಟ್ ಆಫ್ ಅನಾಲಿಸಿಸ್, ಅದನ್ನೆಲ್ಲ ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು, R&D ಅಗೇನ್. ಸೊ R&D ಮಾಡಿ ಫೈನಲಿ ಇಟ್ಸ್ ಹ್ಯಾಪ್ನಿಂಗ್ ನೌ. ದೇರ್ ಸೋ ಮೆನಿ ಶೋಸ್. ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ತುಂಬಾ ಲ್ಯಾಂಗ್ವೇಜಸ್ ಅಲ್ಲಿ ಶೋಸ್ ನಡೀತಾ ಇದೆ ಬೇರೆ ಬೇರೆ ಚಾನೆಲ್ಗಳಲ್ಲಿ. ಅಂಡ್ ನಿಮ್ಮ ಶೋ ಈ KK ಬಿಸ್ನೆಸ್ ಟಾಕ್, ಲೈಕ್ ಹೌ ಇಸ್ ಇಟ್ ಡಿಫರೆಂಟ್ ಫ್ರಮ್ ಅದರ್ಸ್? ಎನಿ ಶೋ ರಿಲೇಟೆಡ್ ಟು ಬಿಸ್ನೆಸ್ ಈ ತರ ಶೋ ಆಲ್ರೆಡಿ ನ್ಯಾಷನಲ್ ಆಗಲಿ ಕರ್ನಾಟಕದಲ್ಲಿ ಇಲ್ಲಿಲ್ಲ. ಹೇಳಿದೆ ಅದೇ ಯೂಟ್ಯೂಬ್ ಅಲ್ಲಿ ಇದೆ ಅಥವಾ ಫೇಸ್ಬುಕ್ ಡಿಜಿಟಲ್ ಅಲ್ಲಿ ಇದೆ. ಬಟ್ ಥ್ರೂ ಮೀಡಿಯಾ ಐ ಡೋಂಟ್ ಥಿಂಕ್ ಸೊ ಈ ಥರ ಒಂದು ಶೋ ಬರ್ತಾ ಇದೆ ಅಥವಾ ಹಿಂದೆ ಬಂದಿದೆ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ. ಬಟ್ ಅಗೇನ್ ಯಾವ ಥರ ಡಿಫ್ರೆಂಟ್ ಆಗಿದೆ ಅಂತಂದರೆ ಇಲ್ಲಿ ಐ ಆಮ್ ಟ್ರೈಂಗ್ ಎಜುಕೇಶನ್ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಬಿಸ್ನೆಸ್ನ ಡಿಕೋಡ್ ಮಾಡ್ತಿದ್ದೀವಿ. ಲೈಕ್ ನಾಳೆ ಬರೋ ಅಪ್ಕಮಿಂಗ್ ಆಂಟರ್ಪ್ರನರ್ಸ್ ಆಗಿರ್ಬೋದು, ಯಂಗ್ ಆಂಟರ್ಪ್ರನರ್ಸ್ಗಳಿಗೆ ಇದು ಯಾವ ಥರ ವರ್ಕ್ ಆಗುತ್ತೆ, ಬಿಸ್ನೆಸ್ ಅಂದರೆ ಹೆಂಗೆ, ಅದರಲ್ಲಿ ಏನೇನು ಪ್ರೊಸೆಸ್ ಬರುತ್ತೆ, ಯಾವ ಥರ ಅವ್ರು ಪ್ರಿಪೇರ್ ಆಗಬೇಕು. ಬಿಸ್ನೆಸ್ ಅಂದಮೇಲೆ ಎಲ್ಲ ಸಕ್ಸಸ್ ಆಗುತ್ತೆ ಅನ್ನೋಂಥ ಗ್ಯಾರಂಟಿ ಇರಲ್ಲ. ಸೊ ಫೇಲ್ಯೂರ್ಸು ಇರುತ್ತೆ. ಸೊ ಫೇಲ್ಯೂರ್ಸ್ ಇದ್ದಾಗ ಅವ್ರು ಯಾವ ಥರ ಅದನ್ನ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಪ್ರಿಪೇರ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಬೋತ್ ಎಜುಕೇಷನ್ಗೆ ಪ್ರಿಪೇರ್ ಆಗಬೇಕು, ಆಪರೇಷನ್ಸ್ ಪ್ರಿಪೇರ್ ಆಗಬೇಕು. ಸೊ ಈ ಥರ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನು ಥ್ರೂ ಸಕ್ಸಸ್ ಆಂಟರ್ಪ್ರನರ್ಸ್. ಅಂದರೆ ನಾನು ಹೇಳ್ತಲ್ಲ ಇಲ್ಲಿ, ಐ ಆಮ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್, ಐ ಆಮ್ ಟೆಲ್ಲಿಂಗ್ ಪೀಪಲ್ ಹೂ ಆರ್ ಆಲ್ರೆಡಿ ಸಕ್ಸಸ್ಫುಲ್ ಇನ್ ದಿ ಬಿಸ್ನೆಸ್. ಅವ್ರ ಕಡೆಯಿಂದ ಹೇಳಿಸ್ತಾ ಇದ್ದೀನಿ. ಅಂದರೆ ಅವ್ರ ಸಕ್ಸಸ್ ಸ್ಟೋರಿ ಥ್ರೂ ಈ ಒಂದು ಎಜುಕೇಷನು, ಇನ್ಫಾರ್ಮೇಷನ್ನು, ಅದು ಡಿಕೋಡಿಂಗ್ ಆಫ್ ದಿ ಬಿಸ್ನೆಸ್ನ ನಾವು ಹೇಳೋಕ್ಕೆ KK ಬಿಸ್ನೆಸ್ ಟಾಕಲ್ಲಿ ಮಾಡ್ತಾ ಇರೋದು. ಬಟ್ ಈ ಥರ ಐ ಡೋಂಟ್ ಥಿಂಕ್ ಸೊ ಎನಿ ಶೋ ಟಿಲ್ ನೌ ಹ್ಯಾಸ್ ಕಮ್. ಸೊ ನಿಮ್ಮ ಶೋ ಬರೀ ಸಕ್ಸಸ್ಫುಲ್ ಪೀಪಲ್ಗೆ ಮಾತ್ರ ಸೀಮಿತನಾ ಅಥವಾ ಹೇಗೆ? ಸಕ್ಸಸ್ಫುಲ್ ಅಂದರೆ ಫೇಲ್ಯೂರ್ಸ್ ಕರ್ಕೊಂಡ್ಬಂದ್ರೆ ಜಾಸ್ತಿ ಫೇಲ್ಯೂರ್ ಬಗ್ಗೆ ಮಾತಾಡ್ತಾರೆ. ಬಟ್ ದೇರ್ ಮೆನಿ ವೆನ್ ಐ ಸೇ ಸಕ್ಸಸ್ಫುಲ್ ಆಂಟರ್ಪ್ರನರ್, ಅವರು ಬರೀ ಸಕ್ಸಸ್ ಆಗಿರಲ್ಲ, ದೇ ಮೈಟ್ ಹಾವ್ ಫೇಲ್ಡ್ ಮೆನಿ ಟೈಮ್ಸ್. ಸೊ ಆ ಸ್ಟೋರಿನೂ ಇದರಲ್ಲಿ ಹೇಳ್ತಾ ಇರ್ತೀವಿ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್. ಬಟ್ ಕಂಪ್ಲೀಟ್ಲಿ ಫೇಲ್ಯೂರ್ ಇಲ್ಲ. ಬಟ್ ಫೇಲ್ಡ್ ಸಕ್ಸಸ್, ಫೇಲ್ ಆದವ್ರು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದ್ದಾರೆ, ಫೇಲ್ ಆಗಿ ಅವ್ರು ಬೌನ್ಸ್ ಬ್ಯಾಕ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಅಂಥವರೆಲ್ಲ ಬರ್ತಾರೆ. ಸೊ ಇನ್ ದಿಸ್ ಸ್ಟೋರಿ, ಇನ್ ದಿಸ್ KK ಟಾಕ್, ವಿಲ್ ಟಾಕ್ ಬೋತ್ ಫೇಲ್ಯೂರ್ ಆದ್ಮೇಲೆ ಅವ್ರು ಏನ್ ಮಾಡಬೇಕು, ಹೆಂಗ್ ಬೌನ್ಸ್ ಆದ್ರು, ಯಾವ ತರ ಅವ್ರು ಸ್ಟ್ರಾಟಜಿ ಮಾಡ್ಕೊಂಡ್ರು, ದಟ್ ಎವ್ರಿಥಿಂಗ್ ವಿಲ್ ಬಿ ಕವರ್ಡ್. ಓಕೆ. KK ಬಿಸ್ನೆಸ್ ಟಾಕ್ ಅಲ್ಲಿ ಪ್ರೊಡಕ್ಷನ್ ಜೊತೆ ಹೋಸ್ಟ್ ಕೂಡ ನೀವೇ ಮಾಡ್ತಾ ಇದ್ದೀರಾ. ಸ್ಕ್ರೀನ್ ಮೇಲೆ ನೀವೇ ಬರಬೇಕು ಅಂತನಾ ಅಥವಾ ಅದಕ್ಕೆ ನಿಮ್ನ ಬಿಟ್ಟು ಬೇರೆ ಯಾರು ಸೂಟ್ ಆಗಲ್ಲ ಅಂತನಾ? ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಓಕೆ,
ಸೊ ಐಡಿಯಾ ಬಂತು, ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆಲ್ಲ ಡಿಸ್ಕಷನ್ ಆಗಿ ಫೈನಲಿ ವಿ ಡಿಸೈಡ್ ಟು ಗೋ. ಓಕೆ, ಆವಾಗ ಏನಾಯಿತು, ಚಾನಲ್ಗಳನ್ನ ಮೀಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬಿಕಾಸ್ ಟೆಲಿಕಾಸ್ಟಿಂಗ್ ಪಾರ್ಟ್ನರು, ನಾನು ಹೇಳಿದ್ನಲ್ಲ ಡಿಜಿಟಲ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ಯೂಟ್ಯೂಬ್ ಆಗಲಿ ಫೇಸ್ಬುಕ್ಕು, ವಿಲ್ ಡೂ ಥ್ರೂ ಮೀಡಿಯಾ ಅಂತ. ಸೊ ಚಾನಲ್ಗೆ ಹೋದ್ವಿ, ಚಾನಲ್ಗಳನ್ನ ಮೀಟ್ ಮಾಡಿದ್ವಿ. ಒಂದೊಂದು ಕಡೆ ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅವ್ರದ್ದೇ ಒಂದು ಸ್ಟ್ಯಾಂಡರ್ಡ್ ಬೇರೆ ಇರುತ್ತೆ. ಸೊ ಎಷ್ಟೋ ಕಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವರ್ಕ್ ಆಗ್ತಿರ್ಲಿಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ ಬಜೆಟ್ಗಳು ವರ್ಕ್ ಆಗ್ತಿರ್ಲಿಲ್ಲ. ಸೊ ಅವಾಗ ನಾವು ಅಂದ್ಕೊಂಡ್ವಿ, ಇಲ್ಲ ಇಷ್ಟೆಲ್ಲ ಮಾಡಿದ್ದೀವಿ, 7 ವರ್ಷ ಆಯಿತು, ಇಲ್ಲಿ ವರ್ಕೌಟ್ ಆಗ್ತಿಲ್ಲ. ಹಂಗಾಗಿ ಅವಾಗ ನಾನು ಅಂದ್ಕೊಂಡೆ, ಇಲ್ಲ ಪ್ರೊಡಕ್ಷನು ನಾವೇ ನೋಡ್ಕೊಳ್ಳೋಣ, ಎನಿಥಿಂಗ್ ವಾಟ್ ಎವರ್ ಇಟ್ ಇಸ್ ಮೈಟ್ ಬಿ, ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ನಮಗೆ ಇರುತ್ತೆ. ಸೊ ನಾವೇ ಪ್ರೊಡಕ್ಷನ್ ಮಾಡೋಣ ಅಂತ ಅದು ಫಸ್ಟ್ ಡಿಸಿಷನು. ಸೆಕೆಂಡು, ನಾನೇ ಹೋಸ್ಟ್ ಏನಕ್ಕೆ ಅಂತ. ಸೊ ನಾವು ಅಂದ್ಕೊಂಡ್ವಿ ಇನಿಷಿಯಲಿ, ಇಲ್ಲ ಅದು ಟಾಕ್ ಶೋ ಆಗುತ್ತೆ, ಒಬ್ರು ಯಾರ ಆ್ಯಂಕರು ಅಥವಾ ಸೆಲೆಬ್ರಿಟಿನೋ ಕರ್ಕೊಂಬರೋಣ, ಮಾತಾಡ್ಸೋಣ, ಈಸಿ ಆಗುತ್ತೆ, ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ. ಬಟ್ ಏನಾಗುತ್ತೆ, ಸೆಲೆಬ್ರಿಟಿ ಆಗಲಿ ಆ್ಯಂಕರ್ಗಳು, ಬಿಸ್ನೆಸ್ ಮ್ಯಾನ್ ಸೆಲೆಬ್ರಿಟಿ ಬಿಸ್ನೆಸ್ ಮ್ಯಾನ್ ವರ್ಕೌಟ್ ಆಗುತ್ತೆ. ಬಟ್ ಓನ್ಲಿ ಸೆಲೆಬ್ರಿಟಿ ಸ್ವಲ್ಪ ನಮ್ಗೆ ಯಾಕೋ ಅದು ಸೂಟ್ ಆಪ್ಟ್ ಅನ್ನಿಸ್ಲಿಲ್ಲ. ಏನಕ್ಕೆ ಅಂತಂದರೆ ಅವ್ರು ಕ್ವಶನ್ಸ್ ಕೇಳ್ತಾರೆ, ಎಂಟರ್ಪ್ರನರ್ ಆನ್ಸರ್ ಕೊಡ್ತಾರೆ. ಇದು ಹಿಂಗಂದ್ರೆ ನಾರ್ಮಲ್ ಟಾಕ್ ಶೋ ಆಗಿಬಿಡುತ್ತೆ. ನನಗೆ ಹಂಗೆ ಬೇಕಾಗಿರಲಿಲ್ಲ. ಐ ವಾಂಟೆಡ್ ಟು ಡಿಕೋಡ್ ದಿ ಬಿಸ್ನೆಸ್ ಥ್ರೂ ದಟ್ ಟಾಕ್. ಸೊ ಅವಾಗ ಏನು ಅನ್ನಿಸ್ತು, ಇನ್ನೊಬ್ರು ಎಂಟರ್ಪ್ರನರ್ ಮಾತಾಡಿದರೆ ಅದು ಕನೆಕ್ಟ್ ಆಗುತ್ತೆ. ಆಮೇಲೆ ಟರ್ಮಿನಾಲಜೀಸ್ ಇರುತ್ತೆ, ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ. ಅದು ಸೆಲೆಬ್ರಿಟಿಗೆ ಎಷ್ಟು ಮಟ್ಟಿಗೆ ಅದು ಅರ್ಥ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ಅನ್ಕೊಂಡೆ, ಇನ್ನೊಬ್ರು ಎಂಟರ್ಪ್ರನರ್ ಕೂತ್ಕೊಂಡು ಮಾತಾಡಿದಾಗ ಕನೆಕ್ಷನ್ ಆಗುತ್ತೆ, ಆ ಟರ್ಮಿನಾಲಜಿಗಳೆಲ್ಲ ಈಸಿ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅಂದ್ಕೊಂಡು ಅವಾಗ ನಾನೇ ಮಾಡಿದರೆ. ಯಾಕಂದ್ರೆ ಐ ಆಮ್ ಎಂಟರ್ಪ್ರನರ್, 9 years old IT ಕಂಪ್ನಿ ಅಲ್ವಾ. ಸೊ ನಾನೇ ಎಂಟರ್ಪ್ರನರು, ಐ ನೋ ದಿ ಸ್ಟ್ರಗಲ್, ಚಾಲೆಂಜಸ್ ಏನು ಬರುತ್ತೆ, ಅವನ್ನ ಯಾವ ಥರ ನಾವು ಹ್ಯಾಂಡಲ್ ಮಾಡಿದ್ವಿ. ಆಮೇಲೆ ಮೇನ್ ಅಂದರೆ ಟರ್ಮಿನಾಲಜಿಗಳು ಲೈಕ್ GTM, ಎಬಿಟಾ, ಪ್ಯಾಟ್, ಸೆಲೆಬ್ರಿಟಿಗೆ ಗೊತ್ತಿರಲ್ಲ, ಇದು ಎಂಟರ್ಪ್ರನರ್ ಟರ್ಮ್ಸ್ ಇವು. ಸೊ ಹಿಂಗಾಗಿ ನಾನೇ ಮಾಡೋದು ಬೆಟರು ಅಂತ ಅನಿಸ್ತು. ಸೊ ಸ್ಕ್ರೀನ್ ಮೇಲೆ ಬರಬೇಕು ಅಥವಾ ಇದು ಆ ಥರ ಆಸೆಗಳೇನಿರಲಿಲ್ಲ. ಬಟ್ ಟಾಕ್ ಶೋ ಮಾಡುವಾಗ ಇದೊಂದು ಸಕ್ಸಸ್ಫುಲ್ ಆಗಲಿ, ಈಸಿ ಆಗುತ್ತೆ ಕನೆಕ್ಷನ್ ಆಗೋಕ್ಕೆ ಅಂತೇಳಿ ನಾನೇ ಹೋಸ್ಟ್ ಆಗೋಂತ ಡಿಸೈಡ್ ಮಾಡಿದೆ. ಓಕೆ, ಸೊ ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಫುಲ್ ಪ್ಯಾಕ್ ಆಗೇ ಬಂದಿದ್ದು. ಕಂಪ್ಲೀಟ್ಲಿ ಫುಲ್ಲಿ ಟ್ರೈನ್ಡ್ ಹೋಸ್ಟ್ ಆಫ್ ದಿ KK ಬಿಸ್ನೆಸ್ ಟಾಕ್. ಓಕೆ, KK ಅಪಾರ್ಟ್ ಫ್ರಮ್ ದಿಸ್, ಈಗ ಕಾಮನ್ ಮ್ಯಾನ್ಗಳು ಇವಾಗ ನಾನು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಬರ್ತಾರಲ್ಲ, ಸೊ ಅವ್ರು ನಿಮ್ಮಲ್ಲಿ ಬಂದಾಗ ನೀವು ಅವ್ರಿಗೆ ಯಾವ ಥರ ಹೆಲ್ಪ್ ಮಾಡ್ತೀರಾ? KK ಬಿಸ್ನೆಸ್ ಪ್ಲಾಟ್ಫಾರ್ಮ್ ಅದನ್ನೇ ಮಾಡೋದು. ಇದು ಓನ್ಲಿ ಬರೀ ಟಾಕ್ ಶೋ ಆಗಲ್ಲ. ಇಲ್ಲಿ ಹೆಂಗಾಗುತ್ತೆ, ಸಕ್ಸಸ್ ಸ್ಟೋರಿ ಜೊತೆ ನಾವು ಇನ್ಸ್ಪಿರೇಷನ್ ಮಾಡ್ತಿದ್ದೀವಿ, ಟಿಪ್ಸ್ ಕೊಡ್ತಾ ಇದ್ದೀವಿ, ಆಮೇಲೆ ಗೈಡೆನ್ಸ್ ಕೊಡ್ತೀವಿ, ರೋಡ್ ಮ್ಯಾಪ್ ಹೇಳ್ತೀವಿ. ಆಮೇಲೆ ಒಂದು ಬಿಸ್ನೆಸ್ ಮಾಡ್ಬೇಕಂದಾಗ ಏನು ಮಾಡಬೇಕು ಏನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ಸೊ ಇಲ್ಲಿ ನಮ್ಮ ಹತ್ರ ಇನ್ವೆಸ್ಟರ್ಸು ಕನೆಕ್ಷನ್ ಇರುತ್ತೆ, ಇಲ್ಲಿ ಸ್ಟಾರ್ಟಪ್ ಐಡಿಯಾಸ್ದವರು ಕನೆಕ್ಷನ್ ಇರ್ತಾರೆ. ಸೊ ಇಬ್ಬರು ನಾವು ಕನೆಕ್ಟ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮು. ಸೊ ಒಬ್ಬರ ಹತ್ರ ಐಡಿಯಾ ಇದೆ, ಇನ್ನೊಬ್ಬರ ಹತ್ರ ಇನ್ವೆಸ್ಟರ್ ಇದ್ದಾರೆ. ಸೊ ಇಬ್ಬರಿಗೂ ಒಂದು ನೆಟ್ವರ್ಕಿಂಗ್ ಮಾಡಿ ಅವರಿಬ್ರು ವರ್ಕ್ ಮಾಡೋ ಥರ ನಮ್ಮ ಪ್ಲಾಟ್ಫಾರ್ಮ್ ಅವ್ರಿಗೊಂದು ಅಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡುತ್ತೆ. ಅದರ ಜೊತೆಗೆ ನಾವೇ ಮೆಂಟರ್ಶಿಪ್ ಕೂಡ ಮಾಡ್ತೀವಿ, ಸಪೋರ್ಟ್ ಕೊಡ್ತೀವಿ. ಮೇ ಬಿ ಏನೆಂದರೆ ಟೆಕ್ನಿಕಲ್ ರಿಸೋರ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆಮೇಲೆ ರೋಡ್ ಮ್ಯಾಪ್ ಕ್ರಿಯೇಷನು, ಮಾರ್ಕೆಟಿಂಗು, ನೆಟ್ವರ್ಕಿಂಗು, ಪ್ಲಸ್ ಪ್ರಾಡಕ್ಟ್ ಲಾಂಚ್ಗೆ ಮಾಡಿ ಅದು ಬ್ರ್ಯಾಂಡಿಂಗ್ ಮಾಡೋದು. ಸೊ ಎಂಡ್ ಟು ಎಂಡ್ ವಾಟ್ ಎವರ್ ಒಂದು ಬಿಸ್ನೆಸ್ ಮಾಡಬೇಕು ಸಕ್ಸಸ್ಫುಲ್ ಆಗಿ ಅಂದಾಗ ಏನೇನು ಎಲಿಮೆಂಟ್ ಬೇಕೋ ಆ ಎಲ್ಲ ಸಪೋರ್ಟ್ಗಳು ನಾವು ಈ ಅಪ್ಕಮಿಂಗ್ ಎಂಟರ್ಪ್ರನರ್ಗಳಿಗೆ ಕೊಡ್ತೀವಿ ಈ ಶೋದಿಂದ. ಇವಾಗ ಇನ್ವೆಸ್ಟರ್ಸ್ ಮತ್ತೆ ಈಗ ಬಿಸ್ನೆಸ್ ಐಡಿಯಾಸ್ ಇಟ್ಕೊಂಡ್ ಬರ್ತಾರಲ್ಲ, ಅವ್ರಿಗೆ ನೀವೊಂದು ಬ್ರಿಡ್ಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ರೈಟ್. ನೀವೇನಾದ್ರೂ ಇವ್ರಿಗೆ ಪರ್ಸನಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋ ಐಡಿಯಾ ಏನಾದ್ರು ಇದೆಯಾ ಹೊಸ ಸ್ಟಾರ್ಟ್ಅಪ್ಸ್ಗೆ ಅಥವಾ ಇಂಥವ್ರಿಗೆ? ಡೆಫಿನೆಟ್ಲಿ, ವೈ ನಾಟ್. ಇಟ್ಸ್ ನಾಟ್ ಓನ್ಲಿ ಬ್ರಿಡ್ಜ್, ಇಟ್ ಇಸ್ ಅ ಪ್ಲಾಟ್ಫಾರ್ಮ್. ಸೊ ಯಾವುದಾದ್ರೂ ಒಳ್ಳೆ ಐಡಿಯಾ ಬಂತು, ಡೂಯೇಬಲ್ ಬಿಸ್ನೆಸ್ ಇತ್ತು, ಪೊಟೆನ್ಷಿಯಲ್ ಇದ್ರೆ ನಾವು ಪರ್ಸನಲ್ ಆಗಿ ನಮ್ಮ ಕಂಪನಿಯಿಂದ ಆಗಲಿ ನಮ್ಮ KK ಬಿಸ್ನೆಸ್ ಸ್ಟಾಕಿಂದ ಆಗಲಿ ನಾವು ಇನ್ವೆಸ್ಟ್ಮೆಂಟ್ ಓಪನ್ ಇದ್ದೀವಿ. ಸೊ ವಾಟ್ ಆರ್ ದ ಕ್ಯಾಟಗರೀಸ್ ಆಫ್ ದ ಪಾರ್ಟಿಸಿಪೆಂಟ್ಸ್ ನಿಮ್ಮ KK ಬಿಸ್ನೆಸ್ ಸ್ಟಾಕ್ ಅಲ್ಲಿ? ಇದು KK ಬಿಸ್ನೆಸ್ ಅಂದಾಗ ವಿ ಕೆನಾಟ್ ಡಿಸ್ಕ್ರಿಮಿನೇಟ್, ಇದೇ ಬರ್ತಾರೆ ಬರೀ IT ಬರ್ತಾರೆ, ಬರೀ ಫುಡ್ ಇಂಡಸ್ಟ್ರಿ ಇಲ್ಲ. ಸೊ KK ಬಿಸ್ನೆಸ್ ಸ್ಟಾಕ್ ಇಸ್ ಅ ಪ್ಲಾಟ್ಫಾರ್ಮ್ ಓಪನ್ ಫಾರ್ ಎನಿಬಡಿ, ಎನಿ ಇಂಡಸ್ಟ್ರಿ. ಸೊ ಎಲ್ಲ ಕ್ಯಾಟಗರಿಯಿಂದ, ಫುಡ್ ಇಂಡಸ್ಟ್ರಿಯಿಂದ ಆಗಿರ್ಬೋದು, IT ಇಂಡಸ್ಟ್ರಿಯಿಂದ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಿಂದ ಆಗಿರ್ಬೋದು, ಎಷ್ಟೋ ಬಿಸ್ನೆಸ್ ಕೋಚ್ಗಳು ಬರ್ತಿದ್ದಾರೆ. ಸೊ ಎಲ್ಲ ಆಲ್ ಸೆಕ್ಟರ್ಸ್ ಆಫ್ ಎಂಟರ್ಪ್ರನರ್ಸ್ ವಿಲ್ ಬಿ ದೇರ್ ಇನ್ ದಿ ಶೋ. ಓಕೆ, ನೀವು ಹೇಳ್ತಾ ಇರೋದು ಒಂದೇ ಒಂದು ಇಂಡಸ್ಟ್ರಿಲಿ ಸೀಮಿತ ಅಲ್ಲ, ಎಲ್ಲಾರ್ಗು ಎಲ್ಲದಕ್ಕೂ ಸ್ವಾಗತ ಇದೆ ನಮ್ಮ KK ಬಿಸ್ನೆಸ್ ಸ್ಟಾಕ್. ರೈಟ್. ಸಕ್ಸಸ್ ಸ್ಟೋರಿ ಇರಬೇಕು, ಒಳ್ಳೆ ಸ್ಟೋರಿ ಇರಬೇಕು, ಬಿಸ್ನೆಸ್ ಚೆನ್ನಾಗಿರಬೇಕು. ಸೊ ದಟ್ ಇನ್ಸ್ಪೈರ್ಡ್ ಅಪ್ಕಮಿಂಗ್ ಎಂಟರ್ಪ್ರನರ್ಸ್ ಅನ್ನೋ ಥರ. ಸೊ ಇವರೇ ಬರಬೇಕು ಅವರೇ ಬರಬೇಕು ಅಂತ ಏನು, ನೋ ಡಿಸ್ಕ್ರಿಮಿನೇಷನ್ ಆನ್ ಎನಿಥಿಂಗ್. ಓಪನ್ ಪ್ಲಾಟ್ಫಾರ್ಮ್ ಫಾರ್ ಎನಿ ಸೆಕ್ಟರ್ ಅಂಡ್ ಎನಿ ಬಿಸ್ನೆಸ್. ಓಕೆ, KK ಬಿಸ್ನೆಸ್ ಸ್ಟಾಕ್ ಅಲ್ಲಿ ಯಾರಾದ್ರೂ ನೋಟೆಡ್ ಪರ್ಸನ್ಸ್ ಇದ್ದಾರಾ ಅಥವಾ ಸೆಲೆಬ್ರಿಟೀಸ್, ಬಿಸ್ನೆಸ್ ಮೆನ್ ಆರ್ ಬಿಸ್ನೆಸ್ ಮೆನ್ ಸೆಲೆಬ್ರಿಟಿ? ಸದ್ಯಕ್ಕಿಲ್ಲ,
ಬಟ್ ಡೆಫಿನೆಟ್ಲಿ ಆಸ್ ಐ ಸೆಡ್ ಇಟ್ ಇಸ್ ಪ್ಯೂರ್ಲಿ ಅ ಬಿಸ್ನೆಸ್ ಟಾಕ್ ಶೋ. ಇಲ್ಲಿ ನಾವು ಜಾಸ್ತಿ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿರುವಂಥ ಕ್ಯಾಂಡಿಡೇಟ್ಸ್ನ ನೋಡ್ತಾ ಇದ್ದೀವಿ. ಓಕೆ, ಬಟ್ ಅಗೇನ್ ಐ ಆಮ್ ಸೇಯಿಂಗ್ ಇಟ್ಸ್ ನಾಟ್ ಫಾರ್ ಅ ಸೆಲೆಬ್ರಿಟಿ ಶೋ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಸೆಲೆಬ್ರಿಟೀಸ್ ಆ್ಯಂಡ್ ಆಲ್. ಇಟ್ ಇಸ್ ಪ್ಯೂರ್ಲಿ ಅ ಬಿಸ್ನೆಸ್ ಶೋ. ಬಟ್ ನೀವು ಹೇಳ್ದಂಗೆ ಸೆಲೆಬ್ರಿಟಿಯ ಬಿಸ್ನೆಸ್ ಆರ್ ಬಿಸ್ನೆಸ್ ಸೆಲೆಬ್ರಿಟಿ ಆ ಥರ ಕಂಟೆಂಟ್ಗಳು ಏನಾದರೂ ಸಿಕ್ಕರೆ ಡೆಫಿನೆಟ್ ಆಗಿ ತೊಗೊಂಬರ್ತೀವಿ. ಬಟ್ ಎಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್ ಪೀಪಲ್ ಲೈಕ್ ಕನ್ನಡದವ್ರು ಯಾರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಿದ್ದಾರೋ ಅವರೆಲ್ಲ 100% ಬರ್ತಾರೆ. ಬಟ್ ಸೆಲೆಬ್ರಿಟಿ ಕಾನ್ಸೆಪ್ಟ್ ಸದ್ಯಕ್ಕಿಲ್ಲ. ಬಟ್ ನಾವು ಒಂದು ಸ್ವಲ್ಪ ಬಿಸ್ನೆಸ್ ಮೇಲೇ ಥೀಮ್ ಮೇಲೇ ಫೋಕಸ್ಡ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸ್ ಆಗಲಿ ಪಾರ್ಟಿಸಿಪೇಷನ್ ಕಮಿಂಗ್ ಫ್ರಮ್ ಓನ್ಲಿ ಫ್ರಮ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಶಿಪ್. ಓಕೆ, ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆನ್ ಹೂ ಇಸ್ ಇನ್ ಕರ್ನಾಟಕ ಅಂದ್ರೆ ಕನ್ನಡದವರು ದೇ ಆರ್ ಆಲ್ಸೋ ಕನ್ನಡದವರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಥವಾ ಇಲ್ಲಿಂದನೇ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇರ್ಬೋದು. ಬಟ್ ಕರ್ನಾಟಕದಿಂದ ಬಿಸ್ನೆಸ್ ಇಂಟರ್ನ್ಯಾಷನಲ್ ಮಾಡ್ತಾ ಇರೋರು ಎಂಟರ್ಪ್ರಿನರ್ಗಳು ಬರ್ತಾರೆ. ನಿಮ್ಮ KK ಬಿಸ್ನೆಸ್ ಸ್ಟಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ವೆರಿ ಸಿಂಪಲ್. ನಮ್ದು ಇಮೇಲ್ ID ಇದೆ KK ಬಿಸ್ನೆಸ್ ಸ್ಟಾಕ್, ಕಾಂಟ್ಯಾಕ್ಟರ್ಸ್ ಅಟ್ kkbusinessstock.com ಅಂತ. ಪ್ಲಸ್ ಮೊಬೈಲ್ ನಂಬರ್ಸ್ ಇದೆ. ಅಲ್ಲಿ ಯಾರು ಸ್ಟಾರ್ಟ್ಅಪ್ ಎಂಟರ್ಪ್ರಿನರ್ಸ್ ಇದ್ದಾರೋ, ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸು, ಅಲ್ಲಿ ನಮಗೆ ಮೇಲ್ ಹಾಕ್ಬೋದು, ಇಲ್ಲ ಕಾಂಟ್ಯಾಕ್ಟ್ ನಂಬರಲ್ಲಿ ಮಾಡ್ಬೋದು, ಇಲ್ಲ ವಾಟ್ಸಪ್ಪಲ್ಲಿ ಮಾಡ್ಬೋದು. ಸೊ ನಮ್ಮ ಟೀಮ್ ಅವ್ರನ್ನ ದಿಲ್ ಗೆಟ್ ಬ್ಯಾಕ್ ಟು ದೆಮ್. ಒಂದಷ್ಟು ಪ್ರೊಸೆಸ್ ಇದೆ, ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಬಿಕಾಸ್ ನಾವು ಜೆನ್ಯೂನಿಟಿ ತೊಗೋಬೇಕು ಇಲ್ಲಿ. ಸೊ ಯಾರು ಬಂದರೂ ನಾವು ತೊಗೊಳಕ್ಕಾಗಲ್ಲ. ಕಂಪನಿ ರಿಜಿಸ್ಟ್ರೇಷನ್ ಇರಬೇಕು, MSME ಸರ್ಟಿಫಿಕೇಟ್ ಇರಬೇಕು, GST ಸರ್ಟಿಫಿಕೇಶನ್ಸ್ ಎಲ್ಲ ಮ್ಯಾಂಡೇಟರಿ ಇದೆ. ಸೊ ಗೌರ್ಮೆಂಟ್ ಕಡೆಯಿಂದ ಏನೇನು ಒಂದು ಕಂಪನಿ ಅಥವಾ ಒಂದು ಬಿಸ್ನೆಸ್ ರನ್ ಮಾಡೋಕ್ಕೆ ಲೀಗಲ್ ಆಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅವೆಲ್ಲ ಕಂಪಲ್ಸರಿ ಇರಲೇಬೇಕು. ಸೊ ಅವನ್ನ ನಮ್ಮ ಮೇಲ್ ID ಕಳಿಸಿದ್ರೆ ನಮ್ಮ ಟೀಮ್ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಇಫ್ ಇಟ್ ಇಸ್ ಜೆನ್ಯೂನ್ ದೇ ವಿಲ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ದೆಮ್. ದೆನ್ ಪರ್ಸನಲ್ ಆಗಿ ಮೀಟಿಂಗ್ ಕರೀತಾರೆ, ಡಿಸ್ಕಷನ್ ಮಾಡಿ ಫ್ರಮ್ ದೇರ್ ದೇ ವಿಲ್ ಟೇಕ್ ಇಟ್ ಅಪ್. ಓಕೆ, KK ಬಿಸ್ನೆಸ್ ಸ್ಟಾಕಿನ ಮುಂದಿನ ವಿಷನ್ ಏನು? ಕರ್ನಾಟಕದಿಂದ ಶುರು ಮಾಡ್ತಾ ಇದ್ದೀವಿ. ಓಕೆ, ಸೊ ಮೊದಲು ಕನ್ನಡ ಜನತೆಗೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡೋಣ ಎಂಟರ್ಪ್ರಿನರ್ಗಳಿಗೆ. ಬಟ್ ಡೆಫಿನೆಟ್ಲಿ ಲಾಂಗ್ ವಿಷನ್ ಇದೆ. ನೆಕ್ಸ್ಟು ಪ್ಯಾನ್ ಇಂಡಿಯಾ ತೊಗೊಳ್ಳೋಣ, ಅಕ್ರಾಸ್ ಇಂಡಿಯಾ ಪ್ಲ್ಯಾನ್ ಮಾಡೋಣ ಅಂತ. ಇವಾಗ ಕರ್ನಾಟಕ ಎಂಟರ್ಪ್ರಿನರ್ನ ಜನಕ್ಕೆ ಪರಿಚಯ ಮಾಡಿಕೊಡ್ತೀವಿ. ಬಟ್ ಗೋಯಿಂಗ್ ಫಾರ್ವರ್ಡ್ ಪ್ಯಾನ್ ಇಂಡಿಯಾ ಹೋಗ್ಬಿಟ್ಟು ಅಕ್ರಾಸ್ ಇಂಡಿಯಾ ಎಷ್ಟು ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಇದ್ದಾರೋ ಅವ್ರನ್ನೆಲ್ಲ ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಷನ್ ಇದೆ. ಸೊ ಅದನ್ನು ಮಾಡ್ತೀವಿ. ಆಮೇಲೆ ಎಷ್ಟು ಆಗುತ್ತೋ ನಮ್ಮ ಕೈಯಿಂದ ಸ್ಟಾರ್ಟಪ್ಗಳಿಗೆ, ಅಪ್ಕಮಿಂಗ್ ಎಂಟರ್ಪ್ರಿನರ್ಗಳಿಗೆ ಅಥವಾ ಎಕ್ಸಿಸ್ಟಿಂಗ್ ಸ್ಟಾರ್ಟಪ್ಗಳಿಗೆ ಎಷ್ಟು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡೋಕ್ಕಾಗುತ್ತೋ, ಅದು ಮೆಂಟರ್ಶಿಪ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು, ಬ್ರ್ಯಾಂಡಿಂಗ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಇವನ್ನೆಲ್ಲ ಪ್ಲಾನಲ್ಲಿದ್ದೀವಿ. ಸೊ ಕೇಸ್ ಟು ಕೇಸ್ 1 by 1 ತೊಗೋತೀವಿ. ಬಟ್ ಡೆಫಿನೆಟ್ಲಿ ಲಾಂಗ್ ವಿಷನ್, KK ಬಿಸ್ನೆಸ್ ಸ್ಟಾಕ್ ಶುಡ್ ಗೋ ಪ್ಯಾನ್ ಇಂಡಿಯಾ. ವೆರಿ ನೈಸ್. ಈ KK ಬಿಸ್ನೆಸ್ ಸ್ಟಾಕ್ ಮೂಲಕ ಜನಗಳಿಗೆ ಹತ್ರ ಆಗಕ್ಕೆ ಹೋಗ್ತಾ ಇದ್ದೀರಾ. ರೈಟ್. ಸೊ ಹೊಸ ಬಿಸ್ನೆಸ್ ಮೆನ್ಗೆ ಮತ್ತೆ ಹೊಸ ಆಂಟ್ರಪ್ರಿನರ್ಸ್ಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟು ಜನರ ಆಶೀರ್ವಾದ ನಂಗೆ ಬೇಕು ಅಂತ ಕೇಳ್ಕೊತೀನಿ. ಓಕೆ, ನೆಕ್ಸ್ಟು ಎವ್ರಿ ಎಪಿಸೋಡ್ ನಾವು ಅದರಲ್ಲಿ ಎಂಡಲ್ಲಿ ಒಂದು KK ಬಿಸ್ನೆಸ್ ಟಿಪ್ಸ್ ಕೊಡೋಣ ಅಂತ ಪ್ಲಾನ್ ಇದೆ. ಸೊ ಅದರಿಂದ ಒಂದಷ್ಟು ಹೊಸ ವಿಷಯಗಳು ಅಪ್ಕಮಿಂಗ್ ಎಂಟರ್ಪ್ರಿನರ್ಗೆ ಒಂದು ನಾಲೆಜ್ ಶೇರಿಂಗ್ ಆಗಲಿ ಅಥವಾ ಇನ್ನೊಂದು ಇನ್ಫಾರ್ಮೇಷನ್ ಆಗಲಿ ಅಂತ. ಸೊ ಡೆಫಿನೆಟ್ಲಿ ಇಲ್ಲಿ ಹೇಳಬೇಕು ಅಂತಂದ್ರೆ ಟಿಪ್ಸು ಸಿಂಪಲ್. ಡಿಸಿಷನ್ ಮಾಡಬೇಕು. ಡಿಸಿಷನ್ ಮಾಡಿದ್ಮೇಲೆ ಸ್ಟೆಪ್ ಬ್ಯಾಕ್ ಆಗಬಾರ್ದು. ಸ್ಟೆಪ್ ಬ್ಯಾಕ್ ಅಂದರೆ ಇವಾಗ ಡಿಸಿಷನ್ ಮಾಡೋದು, ನಾಳೆ ಮಾಡಲಾ ಬೇಡ ಅನ್ನೋದು ಈ ಥರ ಇರಬಾರ್ದು. ಒಂದು ಫರ್ಮ್ ಡಿಸಿಷನ್, ಇಲ್ಲ ನಾನು ಮಾಡ್ತೀನಿ, ಮಾಡಲ್ವಾ ಆ ಥರ. ಸೊ ಫರ್ಮ್ ಡಿಸಿಷನ್ ಇರಬೇಕು. ಆಮೇಲೆ ಡೆಡಿಕೇಶನ್, ಆಮೇಲೆ ನ್ಯಾಸ್ಟಿ ಡಿಸಿಷನ್ ಆಗಬಾರ್ದು. ಮಾಡ್ತೀನಿ ಅಂದ್ರೆ ಸುಮ್ಮನೆ ಮಾಡೋದಲ್ಲ. ಸೊ ಅದಕ್ಕೆ ಏನು ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೋಬೇಕು. R&D ಮಾಡಬೇಕು, ಮಾರ್ಕೆಟ್ ಅನಾಲಿಸಿಸ್ ಮಾಡಬೇಕು. ಯಾವ ಐಡಿಯಾ ಅದು ಆಲ್ರೆಡಿ ನಡೀತಾ ಇದೆಯಾ, ಮಾರ್ಕೆಟಲ್ಲಿ ನಡೀತಾ ಇದ್ರೆ ಅದು ನಾನು ಡಿಫ್ರೆಂಟಾಗಿ ಹೆಂಗೆ ಮಾಡಬೇಕು, ಇಲ್ಲ ಹೊಸದೇ ಇದ್ದರೆ ಅದು ನಡೆಯುತ್ತಾ, ಇನ್ನೂ ಅದನ್ನು ಬೇರೆದವ್ರು ಏನಕ್ಕೆ ಮಾಡಿಲ್ಲ, ಇವನ್ನೆಲ್ಲ ಅನಾಲಿಸಿಸ್ ಮಾಡಬೇಕು. ಆಮೇಲೆ ಕಾನ್ಫಿಡೆನ್ಸ್. ಯಾರೇ ಏನೇ ಹೇಳಿ, ನಾನು ಹೇಳ್ದಂಗೆ ಮುಂಚೆನೇ ಹೇಳಿದ್ದೆ, ನಮ್ಮ ಐಡಿಯಾನ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡಿದಾಗ 10 ಜನದಲ್ಲಿ ಒಬ್ಬರು ಇಬ್ಬರು ಸಪೋರ್ಟ್ ಮಾಡ್ತಾರೆ, ಮಿಕ್ಕಿದೆಲ್ಲೂ ನೆಗೆಟಿವ್ ಇರುತ್ತೆ ಅಂತ. ಸೊ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ನಿಮಗೇನು ಕಾನ್ಫಿಡೆನ್ಸು, ನಿಮ್ಮ ಮೇಲೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಇದು ನನ್ನ ಐಡಿಯಾ, ಇದು ನನ್ನ ಬೇಬಿ, ನಾನು ಇದನ್ನು ಬೆಳೆಸ್ತೀನಿ. ಸೊ ಈ ಥರ ಪ್ಲಾನ್ ಮಾಡಿಕೊಂಡ್ರೆ ಎವ್ರಿಬಡಿ ಕ್ಯಾನ್ ಬಿಕಮ್ ಅ ಸಕ್ಸಸ್ಫುಲ್ ಎಂಟರ್ಪ್ರಿನರ್.